ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಪಂಚಮಿ ಸ್ಪೆಷಲ್ ಶೇವದ ಉಂಡಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಶೇವ್ ಉಂಡಿ ಮಾಡಾಕ ಮೊದಲ ಗ್ಯಾಸ್ ಹೊಚ್ಕೊಳ್ಳೋಣ, ಆಮೇಲೆ ಒಂದ ಬುಟ್ಟಿ ಇಡೋಣ. ಮತ್ತೀಗ ಒಂದು ಅರ್ಧ ಕೆಜಿ ಬೆಲ್ಲ ಹಾಕೊಳ್ಳೋಣ ನೋಡ್ರಿ ಬುಟ್ಟ್ಯಾಗ. ಅಂದ್ರೆ ಅರ್ಧ ಕೆಜಿ ಶೇವ್ ತಗೊಂಡಿದ್ದೇನ ನಾನು, ಅರ್ಧ ಕೆಜಿ ಬೆಲ್ಲ ಹಾಕೊಳ್ಳೋಣ. ಆಮೇಲೆ ಒಂದ 2 ಚಮಚ ತುಪ್ಪ ಹಾಕೊಳ್ಳೋಣ ಬೆಲ್ಲ ಕರಗ್ಸಾಕ. ಈಗ ಬೆಲ್ಲ ಕರಗ್ಲಿ. ವೀಕ್ಷಕರೇ, ಬೆಲ್ಲ ಕರಗಿಸ್ಕೊಂಡಿದ್ದೇನೆ ನೋಡ್ರಿ. ಮತ್ತೀಗ ಬೆಲ್ಲ ಇದ ಕುದಿಯಾಕತೈತಿ. ಈಗ ಇದ ಪಾಕ ಆಗೈತಿಲ್ಲ ಅಂತ ನೋಡಾಕ ಒಂದು ಬಟ್ಲಾದಾಗ ನೀರು ತಗೊಳ್ಳೋದ. ಮತ್ತು ಇದು ಪಾಕನ್ನ ಇದ್ರಾಗ ಹಾಕೋಬೇಕು ನೋಡ್ರಿ. ಹಾಕಿ ಹಿಂಗೆ ನೋಡ್ಬೇಕ ನೋಡ್ರಿ. ಇಲ್ಲಿ ಈ ಥರ ಹಿಂಗಿದೆ ಗಟ್ಟಿ ಆತಂದ್ರೆ ಪಾಕ ರೆಡಿ ಆಗೈತೆ ಅಂತ ತಿಳ್ಕೊಬೇಕು. ಈಗ ಇದ್ರಾಗ ಏನು ಮಾಡೋನು, ಶುಂಠಿ ಪುಡಿ ಹಾಕೋನು. ಶುಂಠಿ ಪುಡಿ ಹಾಕಿದ್ರೆ ಬೆಲ್ಲದಾಗ ಭಾರಿ ಮಸ್ತ್ ಆಗ್ತದ ನೋಡ್ರಿ. 1 ಚಮಚ ಶುಂಠಿ ಪುಡಿ ತೊಗೊಂಡಿದ್ದೀನಿ. ಮತ್ತು ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕೊಳ್ಳೋನು. ಅದನ್ನು ಎಲ್ಲ ಚಂದಂಗ ಮಿಕ್ಸ್ ಮಾಡ್ಕೋಬೇಕು. ವೀಕ್ಷಕರೇ, ಪಾಕದಾಗ ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿ ಚಂದಂಗೆಲ್ಲ ಮಿಕ್ಸ್ ಆಗೈತೆ ನೋಡ್ರಿ. ಈಗ ಏನು ಮಾಡೋನು, ಸೇವ್ ಹಾಕೊಳ್ಳೋನು. ಈ ಪಾಕನಾಗ ಅರ್ಧ ಕೆಜಿ ರೆಡಿಮೇಡ್ ಶೇವ್ ತಂದೇನಿ ನೋಡ್ರಿ. ನಾನು ಬಟ್ಟಿ ಚಿನ್ಮುರಿ ಬಟ್ಟೆಯಾಗ ಸಿಗ್ತೈತಿದ. ಈಗ ಇದನ್ನ ಪಾಕದಾಗ ಹಾಕೊಳ್ಳೋನು. ಹಾಕಿ ಚಂದಂಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ವೀಕ್ಷಕರೇ, ಲಘು ಲಘು ಮಿಕ್ಸ್ ಮಾಡ್ಬೇಕು ನೋಡ್ರಿ, ಇದಕ್ಕೆ ಬೆಲ್ಲ ಗಟ್ಟಿ ಆಗಿಬಿಡ್ತೈತಿ. ಈಗೆಲ್ಲ ಇದು ಮಿಕ್ಸ್ ಆಗೈತಿ. ಈಗ ಏನು ಮಾಡೋನು, ಗ್ಯಾಸ್ ಆಫ್ ಮಾಡೋನು. ಈಗ ಏನು ಮಾಡೋನು, ಈ ಬುಟ್ಟಿನ ಬಿಸಿನೀರಿರೋ ಬಾಂಡೆ ಮ್ಯಾಗ ಈ ಬುಟ್ಟಿ ಇಡೋನು. ಯಾಕಂದ್ರೆ ಪಾಕ ಗಟ್ಟಿ ಆಗೋದಿಲ್ಲ ನೋಡ್ರಿ. ಹಿಂಗೆ ಇಟ್ಟಿತ್ತಂದ್ರೆ ನೀವು ಆರಾಮ ಉಂಡಿ ಮಾಡ್ಕೋಬಹುದು. ಈಗ ಏನು ಮಾಡೋನು, ಕೈಗೆ ತುಪ್ಪ ಹಚ್ಕೊಳ್ಳೋನು. ಶೇವ ಸ್ವಲ್ಪ ತಗೊಳ್ಳೋನು. ನಮಗೆ ಎಷ್ಟು ಸೈಜ್ ಉಂಡಿ ಬೇಕಿರಲ್ಲ ಅಷ್ಟು ಶೇವ್ ತಗೊಂಡ ಈ ಥರ ಹಿಂಗೆ ಉಂಡಿ ಕಟ್ಕೋಬೇಕು ನೋಡ್ರಿ. ನೋಡ್ರಿ, ಈ ಥರ ಉಂಡಿ ಮಾಡ್ಕೋಬೇಕ. ವೀಕ್ಷಕರೇ, ಅದೇ ಥರ ಈಗ ಎಲ್ಲ ಉಂಡಿಗಳು ಮಾಡ್ಕೊಂಡು ನೋಡ್ರಿ. ನೋಡಿದಿರಲ್ಲ ವೀಕ್ಷಕರೇ, ಬೆಲ್ಲದ ಪಾಕ್ನಾಗ ಶೇವ್ ಉಂಡಿ ಎಷ್ಟು ಮಸ್ತಾಗಿ ರೆಡಿ ಅದು. ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನಾನು ಈ ವಿಡಿಯೋ ನಿಮಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.